ಸಚಿವರು ಡೀಟೇಲ್ಡ್ ಆಗಿ ಉತ್ತರ ಕೊಟ್ಟಿದ್ದಾರೆ ಸರ್. ಉತ್ತರದಲ್ಲೇ ಇದೆ ಸರ್, ನಮಗೆ ನಮ್ಮ ಮತಕ್ಷೇತ್ರಕ್ಕೆ SCP-TSP ಫಂಡ್ 2.5 yearsಯಿಂದ ಫಂಡೇ ಬಂದಿಲ್ಲ ಸರ್. ಬಂದಿದ್ದು 2 ಕೋಟಿ ಅಂತ ತಾವೇ ಕೊಟ್ಟಿದ್ದೀರಾ. 2 ಕೋಟಿದಲ್ಲೂ ಕೂಡ ಬರೀ 66 lakhs ಅಷ್ಟೇ ಬಿಡುಗಡೆ ಆಗಿದೆ ಸರ್. ಇನ್ನೂ 1,34 lakhs ಹಂಗೆ ಬಾಕಿ ಇದೆ ಸರ್. ನಾವು ರಿಕ್ವೆಸ್ಟ್ ಮಾಡೋದು ಒಂದೇ ಸರ್, ನಮ್ಮದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಸರ್, ಅದಕ್ಕೆ ದಯವಿಟ್ಟು SCP ಹಣ ಕೊಡಿ ಸರ್. ಕಾಲನಿ ಡೆವಲಪ್ಮೆಂಟ್ ಮಾಡೋಕ್ಕೆ ನಮಗೂ ಅವಕಾಶ ಸಿಗುತ್ತೆ. ಮತ್ತು ಅದೇ ರೀತಿ ಸರ್, ಅದು ಪ್ರಗತಿ ಕಾಲನಿದು 2021-22 ಕೆಲಸನೂ ಆಗಿತ್ತು. 5 crores ಅಲ್ಲಿ ಕೆಲಸನೂ ಆಗಿದೆ, 33% ಬಿಡುಗಡೆನೂ ಆಗಿದೆ. ಇನ್ನೂ ಬಾಕಿ ಇರೋದು ದುಡ್ಡು ಹಂಗೆ ಬಾಕಿ ಇದೆ ಸರ್. ಕಾಂಟ್ರಾಕ್ಟರ್ ಕೆಲಸ ಮಾಡಿ ಪಾಪ ಅವರು ಕಂಗಾಲಾಗಿದ್ದಾರೆ ಸರ್. ಅವ್ರು ದಿನ ಬಂದು ನಮ್ಮ ಹತ್ರ ಕೇಳ್ತಾರೆ ಬಿಲ್ ಆಗ್ತಿಲ್ಲ ಅಂತ. ನಾವು ಸುಮಾರು ಸಾರಿ ಬಂದಿದ್ದೀವಿ, ಕಮಿಷನರ್ ಹತ್ರ ರಿಕ್ವೆಸ್ಟು ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಆದಷ್ಟು ಬೇಗ ಇದು ಆಗಬೇಕು ಸರ್. ಮತ್ತು ಅದು ಪ್ರಧಾನ ಮಂತ್ರಿ ಆದರ್ಶ್ ಗ್ರಾಮ್ ಯೋಜನೆಯಲ್ಲಿ ಅದು ಕೂಡ ಸರ್ 20 lakhs ಕಾಮಗಾರಿ, ಇದು 40 lakhs ಕಾಮಗಾರಿಗೆ 50% 20 lakhs ಆಲ್ರೆಡಿ ಬಿಡುಗಡೆ ಆಗಿದೆ ಸೆಂಟ್ರಲ್ ಗೌರ್ಮೆಂಟಿಂದ. 20 lakhs ನಿಮ್ಮ ಕಡೆಯಿಂದ ಬಿಡುಗಡೆ ಆಗಬೇಕು ಸರ್. ಅದು ಆದಷ್ಟು ಬೇಗ ಮಾಡಿದ್ರೆ ಅನುಕೂಲ ಆಗುತ್ತೆ. ಮಾನ್ಯ ಸದಸ್ಯರಿಗೆ ಡೀಟೇಲ್ ಉತ್ತರ ಕೊಟ್ಟಿದ್ದೀನಿ. ಅದು 2 ಪಾಯಿಂಟು SCP-TSPನಲ್ಲಿ ಈಗ 2 ಕೋಟಿ ಕೊಟ್ಟಿದ್ದೀವಿ. 61 ಲಕ್ಷ ಅಷ್ಟೇ ಕೊಟ್ಟಿದ್ದಾರೆ, ಉಳಿದದ್ದು ಬಿಡುಗಡೆ ಮಾಡಬೇಕು ಅಂತೇಳಿ. ಬಹುತೇಕ ಮೊದಲನೇ ಕಂತು ಕೊಟ್ಟಿದ್ದೆ, ಉಳಿದನ್ನ ಅದು ನಾನು ನೋಡಿಬಿಟ್ಟು ಅದನ್ನು ಮಾಡಲಿಕ್ಕೆ ಕ್ರಮ ತಗೋತೀನಿ. ಮತ್ತು ಆದರ್ಶ ಗ್ರಾಮದ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ 2 ಸೇರಿ 2016-17ರಲ್ಲಿ ಪ್ರಾರಂಭ ಮಾಡಿತು. 20 ಲಕ್ಷ ಕೇಂದ್ರ ಸರ್ಕಾರ ಮತ್ತು 20 ಲಕ್ಷ ರಾಜ್ಯ ಸರ್ಕಾರ ಕೊಡೋದು. 2018 ಮತ್ತು 19, 2020ರಲ್ಲಿ ರಾಜ್ಯ ಸರ್ಕಾರ ಇದು ಕೊಡೋದನ್ನು ನಿಲ್ಲಿಸಿದ್ವಿ. ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ 20 ಲಕ್ಷಕ್ಕಷ್ಟೇ ಪ್ರೋಗ್ರಾಮ್ ಮಾಡ್ಕೋಬೇಕಾಗಿತ್ತು. ಬಟ್ ಸ್ಟಿಲ್ ಅವ್ರಿಗೆ ಆ 3 ವರ್ಷದಲ್ಲಿ 61 ಲಕ್ಷ ರೂಪಾಯಿನ ಕೊಡಬೇಕು ಅಂತ ಇದೆ. ಫೈನಾನ್ಸ್ಗೆ ಹೇಳಿದ್ದೀವಿ, ಅದಷ್ಟನ್ನೇ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಆದರ್ಶ ಗ್ರಾಮ ಸ್ಟೇಟ್ ಗೌರ್ಮೆಂಟು 2018-19ರಲ್ಲಿ 2016-15ನಲ್ಲಿ ಮಾಡಿದಂಥದ್ದು 2 ಸೇರಿ ಮಾಡೋಣ ಅಂತೇಳಿ ಬೇರೆ ಬೇರೆ ಕಾರಣಕ್ಕೆ ಆದರ್ಶ ಗ್ರಾಮನ 20 ಲಕ್ಷಕ್ಕಷ್ಟೇ ನಿಗದಿ ಮಾಡಿದ್ದೀವಿ. ಅವ್ರಿಗೆ ಕೊಡಬೇಕಂತ 61 ಲಕ್ಷ ಬಾಕಿ ಇದೆ, ಅದನ್ನು ಫೈನಾನ್ಸಿಗೆ ಕಳಿಸಿದ್ವಿ. ಅದು ನೋಡ್ಬಿಟ್ಟು ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ. ಎಕ್ಸ್ಟ್ರಾ ಬಜೆಟ್ ಕೊಡಿ ಸರ್. SCP ಬಜೆಟ್ ಕೊಟ್ಟಿಲ್ಲ ನಮಗೆ. 10 ಕೋಟಿ ಕೊಟ್ಟರೆ ನಮಗೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಸರ್. ಅದು ಇನ್ನೂ ಉಳಿದದ್ದು ಕೊಡಬೇಕು. 2 ಕೋಟಿ ಕೊಟ್ಟಿದ್ದೀವಿ, ಉಳಿದದ್ದು ಕೊಡಬೇಕು ಅಂತ ಇದೆ. ಫಸ್ಟ್ ಕಂತು 2.5 ವರ್ಷ ಆಯ್ತು, ಬರೀ 2 ಕೋಟಿ, ಅದರಲ್ಲೂ 50% ಮುಂದೆ ಅದನ್ನು ಪರಿಶೀಲನೆ ಮಾಡ್ತೀವಿ ಮಾನ್ಯ ಅಧ್ಯಕ್ಷ. ಓಕೆ ಶಾರದಾ ಉದಯ ನಾಯಕ್, ಈಗ ಒಂದು ಸೆಕೆಂಡ್, ಈಗೆಲ್ಲ ಸದಸ್ಯ